ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲ್ರಿಗೂ ನಮಸ್ಕಾರ. ಇವತ್ತು ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಏನು ಒಂದು ಪರಿಸರ ಇರತಕ್ಕಂಥ ನಂಬರ್ 1 ಗಾಳಿ ಇರತಕ್ಕಂಥದ್ದು ಈ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 64 ಎಕರೆ ಅಷ್ಟು ಇರ್ತಕ್ಕಂಥ 17 ಹೆಕ್ಟೇರ್ ಇರ್ತಕ್ಕಂಥ ಕಪ್ಪತ್ತಗುಡ್ಡ ಬಹಳಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಕಪ್ಪತ್ತಗುಡ್ಡದಲ್ಲಿ ಮಳೆ ಆದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಮಳೆ ಆಗತ್ತೆ ಅಂತಕ್ಕಂಥದ್ದು. ಈ ಕಪ್ಪತ್ತಗುಡ್ಡ ಇದೊಂದು ಅತ್ಯಂತ ಹೆಮ್ಮೆಯ ನಮ್ಮ ಕಪ್ಪತ್ತಗುಡ್ಡ. ಇದು ಪಶ್ಚಿಮ ಕಾಶಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಹಲವಾರು ರೀತಿಯ ವಿಶಿಷ್ಟಗಳು ಇದಾವೆ. ಬಹುತೇಕ ನಾವು ಹೋರಾಟ ಮಾಡಿದ ಒಂದು ನೋಡಿ ಇದನ್ನು ರಕ್ಷಣೆ ಮಾಡುವಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ವಿಚಾರಗಳು ನೋಡಿದಾಗ ಒಂದು ಸುಮಾರು 18ಕ್ಕಿಂತ ಜಾಸ್ತಿ ನಿಕ್ಷೇಪಗಳಿದಾವೆ. ಏನು ಬಂಗಾರದಿಂದ ಹಿಡಿದು, ಬೆಳ್ಳಿಯಿಂದ ಹಿಡಿದು, ಅದರ ಏನು ತಾಮ್ರದಿಂದ ಹಿಡಿದು ಈ ತರದ 18 ನಿಕ್ಷೇಪಗಳು ಇರ್ತಕ್ಕಂಥ ಏಕೈಕ ಗುಡ್ಡ ಇದು ಬಹುತೇಕ. ಅದ್ರ ಜೊತೆಗೆ ಅಲ್ಲಿಯ ಮಣ್ಣು ಇದೆಯಲ್ಲ, ಅದು ಬಹಳ ಪರಿಶುದ್ಧವಾದಂತ ಮಣ್ಣು. ಬಹುತೇಕ ಆಯುರ್ವೇದಿಕ್ ಸಸ್ಯಗಳು ಇಲ್ಲಿ ಬೆಳಿತಾವ ಅಂತ ಹೇಳಿದ್ರೆ ಅದರ ತಾಕತ್ತು ಬಹಳ ತಾಕತ್ತು ಇರ್ತಕ್ಕಂಥ ಭೂಮಿ. ಈ ಪರಿಸರದಲ್ಲಿ ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಬಹುತೇಕ ಹಿಂದೆ ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ ಇಲ್ಲಿ ಸಾಂಗ್ಲಿ ಗೋಲ್ಡ್ ಮೈನ್ಸ್ ಅಂತೇಳಿ ಹಿಂದೆ ಗೋಲ್ಡ್ ಮೈನಿಂಗ್ ಮಾಡಿರುವಂತದ್ದು ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಜಲ್ಲಿಗೇರಿ ಇರ್ಬೋದು, ಮತ್ತೆ ಮಾಲಿಂಗ್ಪುರ ಇರ್ಬೋದು, ಕಬಲಾಯತ್ ಕಟ್ಟಿ ಇರ್ಬೋದು, ಕಣವಿ ಹೊಸೂರು, ಈ ಎಲ್ಲ ಕೂಡ ಯಾಕಂದ್ರೆ ಓಪನ್ ಮೈನಿಂಗ್ ಇಲ್ಲ, ಇದು ಡಿಗ್ಗಿಂಗ್ ಇದೆ. ಒಳಗಡೆ ಅಂಡರ್ಗ್ರೌಂಡ್ ಇರ್ತಕ್ಕಂಥದ್ದು. ಸುಮಾರು ಕಿಲೋಮೀಟರ್ ಕಡೆ ಒಳಗಡೆ, 1 ಕಿಲೋಮೀಟರ್ ಒಳಗಡೆ ಸಾಕಷ್ಟು ಒಳಗಡೆ ಹೋಗಿದ್ದಾರೆ. ಅಲ್ಲಿ ನೀವು ನೋಡಿರ್ಬೋದು ಬಹಳಷ್ಟು ಗುಂಡಿಗಳು ಕಾಣ್ತವೆ. ಕೆಲವರಿಗೆ ಅಷ್ಟೇ ಗೊತ್ತಾಗತ್ತೆ. ನೀವು ಮಾಲಿಂಗ್ಪುರ ಅಲ್ಲಿ ಕೆಲಸ ಮಾಡಿದಂತ ಎಲ್ಲ ಹಿರಿಯರನ್ನ ಯಾವಾಗಾದ್ರೂ ಭೇಟಿ ಆದ್ರೆ ಅವರೆಲ್ಲ ವಿರಳವಾಗಿ ಹೇಳ್ತಾರೆ. ಹಾಗಾಗಿ ಈಗಲೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಆ ಕಪ್ಪತ್ತಗುಡ್ಡದಲ್ಲಿ ಇರ್ತಕ್ಕಂಥ ಕಲ್ಲು ಬಂಗಾರ ಸಣ್ಣದಾಗಿ ಕಲ್ಲುಗಳು ಸಿಗ್ತವೆ. ಮಳೆ ಬಂದ್ರೆ ಸಣ್ಣ ಚೂರುಗಳು ಸಿಗ್ತವೆ. ಅವಾಗ ಈ ಜನರು ಅದನ್ನ ಬಳಸ್ಕೊಂಡು ಸಾಣಿಗೆ ಮೂಲಕ ಅದನ್ನ ಸಂಸ್ಕರಣ ಮಾಡಿ ಆ ಗೋಡನ್ನ ಸಣ್ಣದಾಗಿ ಅದನ್ನ ಬಳಸ್ಕೊಂಡು ಅದ್ರ ಮೇಲೆ ಜೀವನ ನಡೆಸಿದವರು ಇದ್ದಾರೆ. ಈಗಲೂ ಕೆಲವು ಇದಾವೆ. ಹಾಗಾಗಿ ಕಪ್ಪತ್ತಗುಡ್ಡದಲ್ಲಿ ಎಲ್ಲಾ ರೀತಿಯ ಹೇರಳವಾದ ಸಂಪತ್ತುಗಳು ಇದೆ. ಅದನ್ನ ರಕ್ಷಣೆ ಮಾಡೋದು ಬಹಳ ಮುಖ್ಯ ಇದೆ. ಇವತ್ತಿಗೂ ಕೂಡ ಏನು ಆ ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ ಮಾಡಿದಂತ ಸಾಂಗ್ಲಿ ಗೋಲ್ಡ್ ಮೈನು ಈಗ ಒಂದಿಷ್ಟು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಸರ್ವೆಗಳನ್ನು ಮಾಡಿದಾಗ ಕಳೆದ ಬಾರಿ ನಾನು ಒಂದು ರಿಪೋರ್ಟ್ ಅನ್ನು ನೋಡಿದೆ, ಜಾಗರೂಕಬಲ್ ರಿಪೋರ್ಟ್. ಸುಮಾರು 15 ಕಿಲೋಮೀಟರ್ ಸರೌಂಡಿಂಗ್ ಗೋಲ್ಡ್ ಇದೆ ಕೆಳಗಡೆ ಅಂತ ಹೇಳ್ತದೆ. ಎಲ್ಲಿಂದ ಜಲ್ಲಿಗೇರಿಯಿಂದ ಈ ಕಣವಿ ಹೊಸೂರು, ಗಬರಾಯತ್ ಕಟ್ಟಿ ಈ ಭಾಗದಲ್ಲಿ 15 ಕಿಲೋಮೀಟರ್ ಇದೆ. ಬಟ್ ಅದು ಮೇಲ್ಗಡೆ ಇಲ್ಲ, ಕೆಳಗಡೆ ಇರತಕ್ಕಂಥದ್ದು. ಹಾಗಾಗಿ ಅದನ್ನ ಪ್ರೊಸೆಸಿಂಗ್ ಮಾಡ್ಬೇಕಂತೇಳಿ ಕಳೆದ ಬಾರಿ ಬಲ್ದೋಟ ಅವರಿಗೆ ರಾಜ್ಯ ಮಟ್ಟದ ಒಂದು ಪರವಾನಗಿಯನ್ನು ನೀಡಿದ್ರು. ಬಟ್ ಅವರೆಲ್ಲ ಸುಳ್ಳು ಹೇಳಿ ಜನರಿಗೆಲ್ಲ ಯಾಮರ್ಸಿ ಆ ಕಪ್ಪತ್ತಗುಡ್ಡ ಈಗಾಗಲೇ ಅವರು MSPL ಮಾಡಿದ್ದಾರೆ. MSPL ಮಾಡಿ ಅಲ್ಲಿ ನಿಜವಾಗ್ಲೂ ಸ್ಟೀಲ್ಗಾಗಿ ಬಳಕೆ ಮಾಡುವಂತ ಸಾಧ್ಯತೆಗಳಿತ್ತು. ಹಾಗಾಗಿ ನಾವು ಅದನ್ನ ಬಹಳ ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಮಾಡಿ ಅದನ್ನ ಈಗ ಕನ್ಸರ್ವೇಟಿವ್ ಫಾರೆಸ್ಟ್ ಮಾಡಿ ಮತ್ತೆ ಅದನ್ನ ವನ್ಯಧಾಮ ಮಾಡಿ ಈಗ ರಕ್ಷಣೆಗೆ ನಿಂತಿದ್ವಿ. ಆದ್ರೆ ಸರ್ಕಾರ ಯಾವುದೇ ರೀತಿಯ ಸಂಪೂರ್ಣ ಅಭಿವೃದ್ಧಿ ಮಾಡುವಂತ ಯಾವ ರಾಜಕಾರಣಿಗಳಿಗೂ ಇಲ್ಲ. ಸುಮ್ಮನೆ ನೆಪಕ್ಕೆ ಮಾತ್ರ ಕಪ್ಪತ್ತಗುಡ್ಡದ ಉತ್ಸವ ಮತ್ತೊಂದು ಯಾವಾಗಾರು ಮಾಡ್ತಾರೆ. ಯಾರು ಅದಕ್ಕೆ ಗೊತ್ತಿದ್ದವರು ಅಥವಾ ಅದರಲ್ಲಿ ಕೆಲಸ ಮಾಡಿದಂತವ್ರಂತೂ ಯಾರು ಅದನ್ನ ಆಚರಣೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಏನು ಈ ಬಂಗಾರದ ನಿಕ್ಷೇಪ ಇರುವುದು ಸತ್ಯ, ಅದನ್ನ ಬಳಕೆಯನ್ನು ಮಾಡಿದ್ದಾರೆ. ಈಗಲೂ ಜನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಅದು ಮುಂಬರುವ ದಿನಮಾನಗಳಲ್ಲಿ ಬಂಗಾರದ ಹಳ್ಳುಗಳು, ಅದೇ ನಾನು ಹೇಳಿದ್ನಲ್ಲ ಹಿಂದೆ ಸಾಕಷ್ಟು ಡಿಗ್ಗಿಂಗ್ ಮಾಡಿದ್ದಾರೆ. ಅವು ಈಗ ಮಳೆಗಳು ಬಂದಾಗ ಹೊರಗಡೆ ಬರ್ತಿರ್ತಾವೆ. ಆ ಹೊರಗಡೆ ಬಂದಾಗ ಆ ಕಲ್ಲುಗಳು ಹಳ್ಳ ಅಂದ್ರೆ ಈ ಹಳ್ಳ ಅಂತ ಹೇಳಿದ್ರೆ ಹಳ್ಳನೂ ಇದೆ. ಆದ್ರೆ ಇದ್ರ ಮೂಲಕ ಡಿಗ್ಗಿಂಗ್ ಮಾಡಿದ್ರ ಮೂಲಕ ಹೊರಗಡೆ ಬಂದಿರುವಂತದ್ದು. ಬಂಗಾರ ಮೇಲ್ಗಡೆ ಇಲ್ಲ. ಆದ್ರ ಏನು ಆವಾಗ ಮಾಡಿರುವಂತ ಕ್ರಶಿಂಗ್ ಮತ್ತೊಂದು ಅವು ಈಗ ಹೊರಗಡೆ ಬರ್ತಾ ಇರ್ತವೆ. ಮೇಲ್ಗಡೆ ಬಂದಾಗ ಅವು ಮಳೆಗಳು ಬಂದಾಗ, ಗಾಳಿ ಬಂದಾಗ, ಈ ತರ ಹೊರಗಡೆ ಬಂದಾಗ ಅದನ್ನ ಆರಿಸಿ ಸಾಣಿಸಿ ಸೋಸಿ ಬಿಡುವುದರಿಂದ ಬಂಗಾರ ಹೊರಗಡೆ ಬರ್ತದೆ. ಹಾಗಾಗಿ ನಿಜವಾದ ಬಂಗಾರ ಸಿಗಲ್ಲ, ಅದನ್ನ ಸೋಸ್ಬೇಕು, ಬಹಳಷ್ಟು ಕೆಲಸ ಮಾಡಬೇಕು, ಹರಿದು ಬರ್ತದ್ದು. ಹಾಗಾಗಿ ಬಂಗಾರದ ಹಳ್ಳು ಅಂತ ಹೇಳ್ತಾರೆ. ಅಂದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಸಂಪತ್ತುಗಳು ಇದೆ ಅಂತ ಅರ್ಥ. ಈಗ ನಾವು ಲಕ್ಕುಂಡಿಯಲ್ಲಿ ಟಂಕಶಾಲೆ ಇದೆ ಅಂತ ಹೇಳ್ತಾರೆ, ಸೂಡಿಯಲ್ಲಿ ಟಂಕಶಾಲೆ ಇದೆ. ಬಟ್ ಟಂಕಶಾಲೆ ಇರ್ಬೇಕಂದ್ರೆ ಅದಕ್ಕೆ ಇದು ಬೇಕಲ್ವಾ, ರಾ ಮಟೀರಿಯಲ್ಸ್ ಬೇಕು.
ರಾ ಮಟೀರಿಯಲ್ಸ್ ಬೇಕಂತಂದ್ರೆ ಇಲ್ಲಿ ಗಣಿಗಾರಿಕೆ ಇದೆ ಅಂತ ಅರ್ಥ. ಅಂದ್ರೆ ಮೈನಿಂಗ್ ಇದೆ ಅಂತ, ಗೋಲ್ಡ್ ಮೈನಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನ ಬಳಸಿ ಅವಾಗಿನ ರಾಜವಂಶಸ್ಥರು ಇದನ್ನ ರೆಡಿ ಮಾಡಿರುವಂತದ್ದು ಇದೆ. ಬಹಳಷ್ಟು ಜನ ಅದನ್ನು ತಯಾರು ಮಾಡಿರುವಂತದ್ದು. ಹಾಗಾಗಿ ಇನ್ನ ಇತಿಹಾಸ ಸಂಪೂರ್ಣವಾಗಿ ನಮ್ಗೆ ಸಿಕ್ಕಿಲ್ಲ. ಯಾರೋ ಕೆಲವು ಮುಚ್ಚಿಟ್ಟಿದ್ದಾರೆ. ಗೊತ್ತಿರುವಂತದ್ದು ಅರ್ಧಂಬರ್ಧ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆನೂ ಕೂಡ ಅಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಯಾವ್ದಾರ ಒಂದ್ ಸ್ವಲ್ಪ ದಿನ ಮಾಡ್ತಾರೆ, ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಯಾರ ಮೇಲೂ ನಂಬಿಕೆ ಇಲ್ಲ. ಹಾಗಾಗಿ ಆ ನಂಬಿಕೆ ಇಲ್ಲದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತುಗಳು ಹಾಗೆ ಕೊಡಿತಾ ಇದೆ. ಅದಕ್ಕೆ ಸರಿಯಾದ ಮೌಲ್ಯ ಅದು ಸಿಗ್ತಾ ಇಲ್ಲ. ಹಾಗಾಗಿ ಬರುವ ದಿನಮಾನಗಳಲ್ಲಿ ಸರ್ಕಾರ ಒಂದು ಸೂಕ್ತ ನಿರ್ಣಯಗಳನ್ನ ತೆಗೆದುಕೊಂಡು ಅದಕ್ಕೆ ಆದಂತ ಸ್ಟಡಿ ಮಾಡಿ ಬೇಕಾದಂತ ಬಜೆಟ್ ಅನ್ನು ಇಟ್ಟು ಇವತ್ತು ನಾವು ಇದರಲ್ಲಿ ನೋಡ್ತಾ ಇದೀವಿ. ಲಕ್ಕುಂಡಿಯಲ್ಲಿ ನಿಕ್ಷೇಪಗಳನ್ನ ತೆಗೆದ್ವಿ. ಹಿಂದೆನೂ ಕೂಡ ನಾವು 2000ದಲ್ಲಿ ಬಹಳ ಹೋರಾಟ ಮಾಡಿದ್ವಿ ಅದನ್ನ ಮಾಡ್ಲಿಕ್ಕೆ. ಏನು ಉತ್ಕಲನ ಮಾಡ್ರಿ ಅಂತ ಹೇಳಿ ಮಾಡಿ ಅಲ್ಲಿಗೆ ಬಿಟ್ರು. ಇವತ್ತು ಆ ಲಕ್ಕುಂಡಿ ಇಡೀ 10,000 ಜನಸಂಖ್ಯೆ ಇರತಕ್ಕಂತ ಜನರನ್ನ ನೀವು ಅಲ್ಲಿಂದ ಹೊರಗಡೆ ಎಬ್ಬಿಸ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಏನ್ ಪ್ಲಾನ್ ಇದೆ? ನೀವು ಸಡನ್ಲಿ 20ಕ್ಕಿಂತ ಅಧಿಕ ಸ್ಮಾರಕಗಳಿದಾವ ಅಂತೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಬಿಟ್ರಿ, ಅಲ್ಲಿ ಯಾವುದೇ ರೀತಿಯಿಂದ ಕಟ್ಟಡ ಕಟ್ಟಬಾರ್ದು, ಏನು ಮಾಡಬಾರ್ದು ಅಂತಲ್ಲ. ಬದುಕೋದು ಹೆಂಗೆ ಜನ? ಆದ್ರೆ ಅವ್ರಿಗೇನು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದ್ರಿ? ಇವು ಯಾವ ಮುಂದಾಲೋಚನೆಗಳು ನಮ್ಮ ಹತ್ರ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತೆಲ್ಲರೂ ಕೂಡ ಹಿಂದೆ ಸರಿತಾ ಇದ್ದಾರೆ. ಹಾಗಾಗಿ ಯಾರು ಅದನ್ನ ಸರಿಯಾದ ರೀತಿಯಿಂದ ಯಾವ್ದಾದಕ್ಕೋ ವೇಸ್ಟ್ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಈ ತರದ ವಿಚಾರಕ್ಕಾಗಿ ವಿಶ್ವಾಸಕವಾಗಿ ಏನಾದ್ರೂ ಮಾಡಿದ್ರೆ ಬಹುತೇಕ ಈ ತರದ ಏನು ಸಂಪತ್ತುಗಳಿದಾವೆ ಇವನ್ನ ರಕ್ಷಣೆ ಮಾಡೋದಲ್ಲದೆ ಇವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳೋದಾಗ್ಲಿ ತೋರಿಸೋದಾಗ್ಲಿ ಅದನ್ನ ಸದ್ಬಳಕೆಗಾಗಿ ನಾವು ಮಾಡಿದ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಜೊತೆಗೆ ಬಹಳಷ್ಟು ಜನ ನೀವು ಹೇಳ್ತಾ ಇದ್ರಲ್ಲ, ಈ ಹಳ್ಳುಗಳು, ಬಂಗಾರದ ನಿಕ್ಷೇಪಗಳು, ಇದರಿಂದ ಬದುಕುವಂತ ಕುಟುಂಬಗಳು ಬಹಳಷ್ಟು ಇದಾವೆ. ನಾನೆಲ್ಲ ಹಿರಿಯರ ಜೊತೆ ಹಿಂದೆ ಕೂಡ್ತಿದ್ದೆ ಬಹಳಷ್ಟು. ಮಾಲಿಂಗ್ಪುರದಲ್ಲಿ ಏನೇನಿದೆ ಹೆಂಗಿದೆ ಅಂತ ಕೇಳಿದವ್ರೆಲ್ಲ ಕೆಲಸ ಮಾಡಿದವ್ರು ಕೆಳಗಡೆ. ಬಂಗಾರದ ಹಳ್ಳು ಈ ಕಡೆ ಈ ನಮ್ಮ ಕಪ್ಪದ ಗುಡ್ಡ ಕಣಿವಿ ಹೊಸೂರು ಮುಂದೆ ಈ ಜಲ್ಲಿಗೇರಿಗೆ ಇವೆಲ್ಲ ಲಿಂಕ್ ಆಗತ್ತೆ. ಅದು ಕಬಲಾಯತ್ ಕಟ್ಟಿಯಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ. ಬಟ್ ಈ ಕಣಿವಿ ಹೊಸೂರಿನವರು ಇದನ್ನ ಸ್ವಲ್ಪ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ. ಅಲ್ಲ, ಸತ್ಯ ನಾನು ಹೇಳ್ತೇನಲ್ಲ, ಈಗನೂ ಕೂಡ ಕೆಳಗಡೆ ಹೋಗ್ತಿದ್ರು ಅವು ಗಿಡ್ಡಿ. ಈಗ ಸಾಂಗ್ಲಿ ಗೋಲ್ಡ್ ಮೈನಿಂಗ್ ಮಾಡಿದಾರಲ್ಲ, ಅವು ಗುಹೆಗಳಿದಾವೆ. ಸುಮಾರು ಒಳಗಡೆ ಕಿಲೋಮೀಟರ್ ಗಟ್ಟಲೆ ಒಳಗಡೆ ಇಳಿಬೇಕು. ಇಳಿದ್ರೆ ನೀವು ಆ ಗೋಲ್ಡ್ ಮೈನಿಂಗ್ ಇರ್ತಕ್ಕಂಥದ್ದು ಕಲ್ತಂದು ನಾವು ಇದನ್ನ ಮಾಡುವಂಥದ್ದು. ಬಂಗಾರನೇ ಇಲ್ಲ. ಬಂಗಾರ ಇರ್ಬೋದು, ಯಾರಾದ್ರೂ ಇಟ್ಟಿದ್ದಿರ್ಬೋದು. ಬಂಗಾರ ರೆಡಿ ಮಾಡ್ಬೇಕು ತಂದು. ಅರೆ ಬಂಗಾರನೇ ಸಿಗಲ್ಲ. ಬಂಗಾರದ ಗಡ್ಡೆಗಳು ಇದೆ ಅಂತ ಯಾರೋ ಇಟ್ಟಿದಾರ ಅಂತ ಹೇಳ್ತಾರೆ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಬಂಗಾರದ ಮೈನಿಂಗ್ ಅಂತೂ ಇದೆ. ಈಗ ಅವಾಗೆಲ್ಲ ಮಷಿನರಿ ಇದೆ ಸರ್. ಅವಾಗ್ಲೂ ಕೂಡ ಮಷಿನರಿ ಇತ್ತು, ವರ್ಕರ್ಸ್ ಇತ್ತು, ಲೇಬರ್ಸ್ ಇತ್ತು, ಸ್ಕಿಲ್ಡ್ ಲೇಬರ್. ಇವತ್ತೆಲ್ಲ ಮೈನಿಂಗ್ ಆಗುದೇ ಹಂಗೆ. ಯಾರು ಓಪನ್ ಮೈನಿಂಗ್ ಎಲ್ಲಿ ಸಿಗಲ್ಲ ನಿಮ್ಗೆ. ಇಂಡಿಯಾದಲ್ಲಿ ಫಾರಿನ್ ಆಗ್ಲಿ ಓಪನ್ ಮೈನಿಂಗ್ ಸಿಗುದೇ ಕಡಿಮೆ. ಓಪನ್ ಮೈನಿಂಗ್ ಇಲ್ಲ. ಇದು ಏನು ಒಳಗಡೆನೆ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂತ ಮಟೀರಿಯಲ್ ಸಿಗುತ್ತೆ. ನೀವು ಕೋಲಾರದ ಚಿನ್ನದ ಗಣಿ ಇರ್ಬೋದು, ಹಟ್ಟಿ ಇರ್ಬೋದು, ಇವೆಲ್ಲ ನಮಗೆ ಉದಾಹರಣೆ ಅಲ್ವಾ. ಸೊ ಅವೆಲ್ಲ ಕೆಳಗಡೆನೆ ಹೋಗಿ ತಗೋವಂಥದ್ದು. 2 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಡೆ ಇಳಿದು ಕೆಳಗಡೆ ಹೋಗುವ ಸಂದರ್ಭದಲ್ಲಿ ಯಾರ ಮನೆ ಕೆಳಗೆ ಹೋಗ್ತೀವಿ, ಯಾವ ಊರಿಗೆ ಹೋಗ್ತೀವಿ ಗೊತ್ತಿಲ್ಲ. ಬಟ್ ಹೋಗುವ ಸಂದರ್ಭದಲ್ಲಿ ಸಾಕಷ್ಟು ಲೇಯರ್ಗಳು ಹೊರಗಡೆ ಬರ್ತವೆ. ನೀವು ನೀರು ಬರ್ತದೆ, ಆ ಜಲನ ಮುಚ್ಚಬೇಕು, ಅಲ್ಲಿ ಕೆಮಿಕಲ್ಸ್ ಇದನ್ನ ಮಾಡಬೇಕು. ಹೀಗೆ ಅದು ಕಪ್ಪರಿಸ್ತಾ ಇರುತ್ತೆ ಭೂಮಿ. ಅದಕ್ಕೆ ಏನಾದ್ರೂ ಇದನ್ನ ಹಾಕೊಂಡು ಹೋಗ್ಬೇಕು. ಈ ತರದ ಒಂದು ವಾತಾವರಣ ಇದೆ ಸರ್. ನೀವು ಹೆಂಗೆ ಮಾಡಿರುವಂತದ್ದು ಜಾಸ್ತಿ ನನ್ಗೆ ಗೊತ್ತಿರೋ ಮಾಲಿಂಗ್ಪುರದವರು ಬಹಳಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಹತ್ತಿಕಟ್ಟಿಯವರು ಸ್ವಲ್ಪ ಇದ್ದಾರೆ. ಈ ಕಡಿಮೆ ಹೊಸರವರು ಸ್ವಲ್ಪ ಇದ್ದಾರೆ. ಬಟ್ 90% ಎಲ್ಲ ಅದಕ್ಕೆ ಕೆಲಸ ಮಾಡಿದವರು ಮಾಲಿಂಗ್ಪುರದವರು ಅಂತ ಹೇಳ್ತಾರೆ. ಕೆಲವರು ಇದ್ದಾರೆ ಸರ್, ಸೀನಿಯರ್ಸ್ ಎಲ್ಲ ಇದ್ದಾರೆ, ಸಿಗ್ತಾರೆ ಕೆಲವರೆಲ್ಲ. ಸೊ ಅವರು ಚೆನ್ನಾಗಿ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಬಟ್ ಜಲ್ಲಿಗೇರಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ಇದಕ್ಕೆ. ಬಟ್ ನಾವು ಅದನ್ನ ಸ್ಟೇ ಮಾಡಿ ಇದನ್ನ ಮಾಡಿಸಿದ್ವಿ. ಅವ್ರು ಪರ್ಮಿಷನ್ ಕೊಟ್ಟಿದ್ದ ಬೇರೆ ಕಡೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಅದನ್ನೆಲ್ಲ ನಿಲ್ಸಿದ್ವಿ. ಬಟ್ ಇವತ್ತು ಆ ಹೋಲಿಕೆ ನೋಡಿದ್ರೆ ಸ್ವಲ್ಪ ಕಡಿಮೆ ಇದೆ. ನಮ್ಗೇನು ನಮ್ಮ ಕೋಲಾರ ಮತ್ತೆ ಹಟ್ಟಿ ನೋಡಿದ್ರೆ ಅದರಷ್ಟು ಇರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಒರಿಜಿನಲ್ ಇದೆ. ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಒಂದೇ ಬಂಗಾರ ಇಲ್ಲ. ಇಲ್ಲಿ 18 ಎಲ್ಲಾ ನಿಕ್ಷೇಪಗಳು ಸಿಗ್ತಾ ಇರೋದ್ರಿಂದ ಬಹುತೇಕ ಸ್ವಲ್ಪ ಕಡಿಮೆ ಇರ್ಬೋದು ಅನ್ಸುತ್ತೆ.